ಶಾಸ್ತ್ರ ಶಾಸ್ತ್ರ ಶಾಸ್ತ್ರವೆಂಬುದು ಮನ್ಮಥ ಶಾಸ್ತ್ರವಯ್ಯ, ವೇದಾಂತವೆಂಬುದು ಪುರಾಣವೆಂಬುದು ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಶಿವಯ್ಯ. ನನ್ನ ಹೆಸರು ಹರಿಣಿವಿಯ. ನಾವು ನಿನ್ನೆ ಅಂದ್ರೆ ಬಸವ ಜಯಂತಿ ದಿನ ಗೋಡೆಕೆರೆಯಲ್ಲಿ ವಚನ ಮಾಂಗಲ್ಯ ವಿವಾಹವನ್ನ ಆಗಿದ್ದೇವೆ. ಇಬ್ಬರು ಕೂಡ ಸತಿಪತಿಗಳಾಗಿ ವಚನವನ್ನ ತೆಗೆದುಕೊಂಡಿದ್ದೇವೆ. ಅಂದ್ರೆ ಮುಂಚೆ ನಾವು ವಚನ ಮಾಂಗಲ್ಯವನ್ನ ಆಗಬೇಕು ಅನ್ನೋ ಕಾನ್ಸೆಪ್ಟು ನನ್ನ ತಲೆಯಲ್ಲಿ ಇತ್ತು. ಅಂದರೆ ಸರಳವಾಗಿ ಆಗಬೇಕು ಅನ್ನತಕ್ಕಂತಹ ಅಭಿಲಾಷೆಯು ಕೂಡ ಇತ್ತು. ಅದನ್ನು ನಾನು ನಮ್ಮ ಹರಿಣಿಯವರ ಮನೆಯವ್ರಿಗೂ ಕೂಡ ನಾನು ಕನ್ವಿನ್ಸ್ ಮಾಡಿದೆ. ಹಾಗಾಗಿ ಅವರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಈ ಒಂದು ಕ್ರಾಂತಿಕಾರಿಯ ನಡೆಗೆ ಈ 21ನೇ ಶತಮಾನದಲ್ಲೂ ಕೂಡ 12ನೇ ಶತಮಾನದ ಬಸವಣ್ಣನವರ ಆದಿಯಲ್ಲಿ ಅವರು ಅನುಸರಿಸಿದಂತಹ ವಚನ ಮಾಂಗಲ್ಯ ಸರಳ ವಿವಾಹವನ್ನು ನಾವು ಕೂಡ ಅನುಸರಿಸಿದ್ದೇವೆ ಅನ್ನತಕ್ಕಂತಹ ಖುಷಿ ನಮ್ಮಲ್ಲಿದೆ ಮತ್ತು ಸಮಾಧಾನವೂ ಇದೆ. ಯಾರಿಗೂ ತಿಳಿಯದ ಸಂಸ್ಕೃತ ಭಾಷೆಗಳಲ್ಲಿ, ದೇವರಿಗೂ ತಿಳಿಯದ ಭಾಷೆ, ಕುಳಿತಿರುವಂತಹ ಜನರಿಗೂ ತಿಳಿಯದ ಭಾಷೆಯಲ್ಲಿ ನಾವು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ? ಪೂಜಾರಿ ಎನ್ನುವ ದಲ್ಲಾಳಿಯ ಅವಶ್ಯಕತೆ ಇಲ್ಲ. ದೇವರು ಮತ್ತು ಭಕ್ತನ ಮಧ್ಯೆ ಪೂಜಾರಿ ಎನ್ನುವಂತಹ ದಲ್ಲಾಳಿಯ ಅವಶ್ಯಕತೆ ಇಲ್ಲ ಅನ್ನತಕ್ಕಂಥದ್ದನ್ನು ಬಸವಣ್ಣನವರು ಹೇಳಿದ್ದಾರೆ. ಹಾಗಾಗಿ ಯಾರ ಪೌರೋಹಿತ್ಯದ ನಡುವೆಯೂ ಇಲ್ಲದೆ, ಸರಳವಾದಂತಹ ಯಾವುದೇ ವಾದ್ಯ ಗೋಷ್ಠಿಗಳಿಲ್ಲದೆ ಸರಳವಾದಂತಹ ನಡೆಯಲ್ಲಿ ನಾವು ವಚನ ಮಾಂಗಲ್ಯ ಆಗಿದ್ದೇವೆ. ಅದಕ್ಕೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಹಾರೈಸಿದ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ವಚನ ಮಾಂಗಲ್ಯಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಬೇರೆ ಬೇರೆ ಕಟ್ಟುಪಾಡುಗಳನ್ನು ಎಲ್ಲರೂ ನೀಡಿದಂತವರು ಬೇರೆ ಕುವೆಂಪು ಅವರ ಸಂದೇಶವನ್ನು ಇಟ್ಕೊಂಡು ವಿಷಯಗಳನ್ನು ಮೂಲ ಇಟ್ಕೊಂಡು ಮದುವೆ ಎಲ್ಲರೂ ಸಂಸಾರ ಪರಲೋಕ ಪ್ರಾಣಿಯಾಗಿ ನಾವು ಎಲ್ಲಿದ್ದೀವೋ ಅದೇ ಆದರ್ಶ